ಹಾಯ್, ದ್ವಿತೀಯ PUC ನಾಳೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ 10/3/2025ಕ್ಕೆ. ಸೊ ಎಲ್ಲ ವಿದ್ಯಾರ್ಥಿಗಳು NPRS ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆ ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ, ಮತ್ತು ಗೇನ್ ರೇಷಿಯೋ ರಿಟೈರ್ಮೆಂಟ್ ನೋಡ್ಕೊಳ್ಳಿ, ಮತ್ತು ಅಂಡರ್ ಪ್ರೊಡಕ್ಟ್ ಮೆಥಡ್ ನೋಡ್ಕೊಳ್ಳಿ, ಮತ್ತು ಅಪ್ರಾಪ್ರೇಷನ್ ನೋಡ್ಕೊಳ್ಳಿ. ಹೆಚ್ಚಾಗಿ ನಿಮಗೆ ಅಂಡರ್ ಪ್ರೊಡಕ್ಟ್ ಮೆಥಡ್ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಅಪ್ರಾಪ್ರೇಷನ್ ಅಕೌಂಟ್ ಕೂಡ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ, ಆಯಿತಾ. ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಇವಾಗ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಫಿಕ್ಸ್ ಇರುತ್ತೆ, ಅದು ಪ್ರಿಪೇರ್ ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ, ಆಯಿತಾ. ಒಬ್ಬ ಪರ್ಸನ್ ಇರ್ತಾರೆ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ. ಆ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮಗೆ ಸ್ಕೆಡ್ಯೂಲ್ ಕಂಪ್ನಿ ಆ್ಯಕ್ಟ್, ಆಯಿತಾ, ಆ ಒಂದು ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ, ವಿಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿ ಹಾಕಿದ್ದೇನೆ, ಆಯಿತಾ. ರಿಟೈರ್ಮೆಂಟ್ ಮೇಲೆ ಮತ್ತು ಗೇನ್ ರೇಷಿಯೋ, ಆಯಿತಾ, NPRS, ಮತ್ತು ಅದೇ ರೀತಿ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್, ಅಂಡರ್ ಪ್ರೊಡಕ್ಟ್ ಮೆಥಡ್ ಮತ್ತು ಅಪ್ರಾಪ್ರೇಷನ್ ಅಕೌಂಟ್. ಇಷ್ಟು ನೋಡ್ಕೊಂಡು ಬಿಡ್ರಿ. ಇಲ್ಲಿ ಆರಾಮಾಗಿ 3 ಆನ್ಸರ್ ಮಾಡ್ತೀರಾ. 18 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಇವಾಗ ನಿಮಗೆ 36 ಮಾರ್ಕ್ಸ್ ಬರಬೇಕಂದ್ರೆ ಅಲ್ಲಿ 3 ಬರೀಬೇಕು ನೀವು 12 ಅಂಕದ ಪ್ರಶ್ನೆಯಲ್ಲಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನೀವು ನೋಡಲೇಬೇಕು. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಿಕ್ಸ್ಡ್ ಇದ್ದೇ ಇರುತ್ತೆ. ಜನರಲ್ ಎಂಟ್ರೀಸ್ ಫಿಕ್ಸ್ ಇದ್ದೇ ಇರುತ್ತೆ. ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರಿಟಿವ್. ನನಗೆ ಇವಾಗ ಅನಿಸ್ತಾ ಇದೆ ಕಾಮನ್ ಸೈಜೇ ಕೇಳ್ತಾರೆ ಈ ಬಾರಿ ಕೂಡ, ಆಯಿತಾ. 2024ನಲ್ಲಿ ಕಂಪ್ಯಾರಿಟಿವ್ ಕೇಳಿದ್ದಾರೆ, ಆಯಿತಾ. ಕಂಪ್ಯಾರಿಟಿವ್ ಕೇಳಿದ್ದಾರೆ ಬ್ಯಾಲೆನ್ಸ್ ಶೀಟ್. ಈ ಬಾರಿ 2025ನಲ್ಲಿ ಕಾಮನ್ ಸೈಜ್ ಕೂಡ ಕೇಳ್ತಾರೆ. ಇಂಪಾರ್ಟೆಂಟ್ ಅದೇ ಆಗಿರುತ್ತೆ. ನೀವು ಕಂಪೇರೇಟಿವ್ ಕೂಡ ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಆಯಿತಾ. ಮತ್ತು ಯಾರಿಗೆಲ್ಲ ರೇಷಿಯೋ ಚಾಪ್ಟರ್ ಬರುತ್ತೆ ಅದು ಕೂಡ ಮಾಡ್ಕೋಬೋದು. ಇಲ್ಲ ನೀವು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಮತ್ತು ಜನರಲ್ ಎಂಟ್ರೀಸ್ ಇಲ್ಲಿ 2 ಆಯ್ತು ನಿಮ್ಮದು, ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ ಓಕೆ, ಕೇಳಿದರೆ ಇಲ್ಲಿ 3 ಆಯ್ತು ನಿಮ್ಮದು, ಆಯಿತಾ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಯಾರಿಗೆಲ್ಲ ಬರುತ್ತೆ ಓಕೆ, ಯಾರಿಗೆಲ್ಲ ಬರಲ್ಲ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿಲ್ಲ, ಒಮ್ಮೆಗಳೇ ರಿಟೈರ್ಮೆಂಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದ್ರೆ ನೀವು ಕಾಮನ್ ಸೈಜ್ ಇಲ್ಲ ಅಂದರೆ ಕಂಪೇರೇಟಿವ್ ಅಲ್ಲಿ ಹೋಗಿ ಯಾವುದಾದ್ರು ಒಂದು ಬರೀಬಹುದು, ಆಯಿತಾ. ಟೋಟಲ್ ಆಗಿ ಅಲ್ಲಿ ನೀವು 3 ಅಟೆಂಡ್ ಮಾಡ್ತೀರಾ, 36 ಮಾರ್ಕ್ಸ್ ಬರುತ್ತೆ. ಇಲ್ಲಿ 18 ಮಾರ್ಕ್ಸ್ ಬರುತ್ತೆ 6 ಅಂಕದ ಪ್ರಶ್ನೆಯಲ್ಲಿ. 12 ಅಂಕದ ಪ್ರಶ್ನೆಯಲ್ಲಿ 36 ಮಾರ್ಕ್ಸ್ ಬರುತ್ತೆ. 18 ಅಂಕದ ಪ್ರಶ್ನೆ 18 ಮಾರ್ಕ್ಸ್ ಬರುತ್ತೆ 6 ಅಂಕದ ಪ್ರಶ್ನೆಯಲ್ಲಿ. ಮತ್ತು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಆಲ್ರೆಡಿ ನಾನು ಸೊಲ್ಯೂಷನ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೇನೆ. ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಾನೆ ಕ್ವಶನ್ಸ್ಗಳು ನಾನು ಡಿಸ್ಕಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಮತ್ತು ವಿಡಿಯೋಸ್ನಲ್ಲಿ ಹೋಗಿ ನೋಡಿ. ಎಲ್ಲ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ದೇನೆ, ಆಯಿತಾ. ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇದೇ ನಾನು ಏನು ಹೇಳಿದ್ದೇನಲ್ಲ, ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ನಾಳೆ ಪ್ರಶ್ನೆಗಳು ಬರುತ್ತೆ ಅಧ್ಯಾಯ ಮೇಲೆ. ಎಲ್ಲ ವಿದ್ಯಾರ್ಥಿಗಳು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.